ಹಾಗೂ ಮಾಧ್ಯಮ ಮಿತ್ರಗಳಿಗೆ ನನ್ನ ಆತ್ಮೀಯ ನಮಸ್ಕಾರ. ಧ್ರುವ 369 ಅದು ಒಂದು ರೀತಿ ಇಂಗ್ಲಿಷ್ ಸಿನಿಮಾ ಹೆಸರಿದ್ದಾಗಿದೆ. ಅಷ್ಟೇ ಅಲ್ಲ, ಅದರಲ್ಲಿ ತಾಂತ್ರಿಕತೆಯನ್ನು ಉಪಯೋಗಿಸಿರೋದು ಈಗ ನೋಡಿದ್ದೀವಿ. ಯಾವ ಇಂಗ್ಲಿಷ್ ಸಿನಿಮಾಗೂ ಕಮ್ಮಿ ಇಲ್ಲ, ಅದ್ಭುತವಾಗಿದೆ. ಅದರಲ್ಲೂ ನಮ್ಮ ಅಣ್ಣನ ಕುಮಾರನ್ನ ನೋಡೋದೇ ಒಂದು ಭಾಗ್ಯ ಅನ್ನುವಷ್ಟಿಗೆ ಅದು ಇದೆ. ಸೊ ಪ್ರಾರಂಭದಲ್ಲೇ ಈ ಟೀಸರ್ ತೋರಿಸಿರೋದು ಚಿತ್ರದ ಬಗ್ಗೆ ತುಂಬಾ ಆಸಕ್ತಿಯನ್ನು ಹುಟ್ಟಿಸಿದೆ. ಸಿನಿಮಾದಲ್ಲಿ ನಾನು ಒಂದು ಮುಖ್ಯ ಪಾತ್ರ ಅಭಿನಯಿಸಿದ್ದೀನಿ. ತಾತ ಮತ್ತು ಮೊಮ್ಮಗನ ಬಾಂಧವ್ಯ, ಅದರ ಬಗ್ಗೆ ತುಂಬ ಒತ್ತು ಕೊಟ್ಟಿದ್ದಾರೆ. ಅವನ ಬುದ್ಧಿಶಕ್ತಿಗೆ, ಅವನ ಬುದ್ಧಿಯ ಬೆಳವಣಿಗೆಗೆ ನನ್ನ ಉಪದೇಶ ಅವನ ಮೇಲೆ ತುಂಬ ಪ್ರಭಾವ ಬೀರಿದೆ. ತುಂಬ ಸಾಧನೆಯನ್ನು ಮಾಡಿದ್ದಾನೆ. ಅದು ಚಿತ್ರದಲ್ಲಿ ಇರುವಂಥ ವಿಷಯ. ದಕ್ಷಿಣ ಕನ್ನಡ ಜಿಲ್ಲೆಯ ಉತ್ತಮ ಕಲಾವಿದರನ್ನು ಬಳಸಿದ್ದಾರೆ. ನನ್ನ ಸೊಸೆ ಪಾತ್ರ ಇರಬಹುದು, ಮಗನ ಪಾತ್ರ ಇರಬಹುದು, ನನ್ನ ಮೊಮ್ಮಗನ ಪಾತ್ರ ಇರಬಹುದು. ಬಹಳ ಉತ್ತಮವಾದ ಕಲಾವಿದರು. ಅವ್ರ ಜೊತೆಲಿ ಕೆಲಸ ಮಾಡುವಾಗ ನನಗೆ ಒಂಚೂರು ಹೆಂಗಪ್ಪ ಇವ್ರ ಜೊತೆಲಿ ಅನ್ನುವಷ್ಟು ಅಷ್ಟು ಉತ್ತಮವಾಗಿ ಅಭಿನಯಿಸಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿರ್ದೇಶಕರ ಒಂದು ಟೀಮು, ಜೊತೆಗೆ ನಿರ್ಮಾಪಕರ ಟೀಮು, ಅವರ ಅಣ್ಣ ತಮ್ಮ ಇಬ್ಬರಿದ್ದಾರೆ, ಲವಕುಶ ಇದ್ದ ಹಾಗೆ. ತುಂಬ ಕಷ್ಟಪಟ್ಟು ತನು ಮನ ಎಲ್ಲವನ್ನೂ ಇದಕ್ಕೆ ದಾರಿ ಎರೆದಿದ್ದಾರೆ ಈ ಸಿನಿಮಾಗೆ. ಅಂದರೆ ಅವರಿಗೆ ಸಿನಿಮಾ ಮೇಲಿರುವ ಪ್ರೀತಿಯನ್ನು ತೋರಿಸುತ್ತೆ. ಆ ಫ್ಯಾಷನ್ ಇದೆ ಸಿನಿಮಾ ಮಾಡಬೇಕು ಅಂತ. ಹಾಗಾಗಿ ಅದರ ತುಣುಕು ನೋಡಿದವ್ರಿಗೆ ನಿಮ್ಗೆಲ್ರಿಗೂ ಅರ್ಥ ಆಗಿರ್ಬೋದು. ಈಗ ಒಂದು ಪ್ರಶ್ನೆ ನಮ್ಮ ಮಾಧ್ಯಮ ಮಿತ್ರರು ಕೇಳಿದ್ರು, ಇಷ್ಟೊಂದು ಸಿನಿಮಾ ರಿಲೀಸ್ ಆಗ್ತಾ ಇದೆಯಾ, ಇದಕ್ಕೇನು ನೀವು ಕಂಟ್ರೋಲ್ ಮಾಡೋಕ್ಕಾಗಲ್ವ ಅಂತ ನಮ್ಮ ಚೇಂಬರಿನ ಮುಖ್ಯಸ್ಥರುಗಳಿಗೆ ಕೇಳಿದ್ರು. ಭಾಳ ಹಿಂದೆ ನಮ್ಮದೊಂದು ವಿಚಾರ ಇತ್ತು. ಈ ಬೆಂಗಳೂರಲ್ಲಿ ಸುಮಾರು 230 ಏನೋ ವಾರ್ಡ್ಗಳಿದೆ. ಒಂದೊಂದು ವಾರ್ಡಲ್ಲಿ 2-3 ಪಾರ್ಕ್ಗಳಿದೆ. ಕೆಲವು ಪಾರ್ಕಲ್ಲಿ ವೇದಿಕೆಯನ್ನು ಸೃಷ್ಟಿ ಮಾಡಿದ್ದಾರೆ, ಅಂದರೆ ಕಾರ್ಯಕ್ರಮ ಮಾಡೋದಕ್ಕೆ ಅಂತ. ಅದೇ ರೀತಿಯಾಗಿ ಒಂದು 200-250 ಜನ ಕೂತ್ಕೊಳ್ಳುವಂಥ ಒಂದು ಕಾಂಪ್ಯಾಕ್ಟ್ ಥಿಯೇಟರ್ನ ಸರ್ಕಾರದ ವತಿಯಿಂದನೇ ಕಟ್ಟಿ ಕಡಿಮೆ ಬಾಡಿಗೆಗೆ ಚಿತ್ರಗಳನ್ನು ಕೊಟ್ಟರೆ ಆ ಚಿತ್ರಗಳು ಎಲ್ಲ ವಾರ್ಡಲ್ಲೂ ರಿಲೀಸ್ ಆಗ್ಬೋದು. ಟಿಕೆಟ್ ದರನೂ ಒಂದು 25-30 ರೂಪಾಯಿ ಇಟ್ಟರೆ, ಯಾಕೆಂದರೆ ಸುಮಾರು ಜನಕ್ಕೆ, ಮಹಿಳೆಯರಿಗೆ 10:30 ಮಕ್ಕಳನ್ನೆಲ್ಲ ಶಾಲೆಗೆ ಕಳಿಸಿ ಗಂಡನ್ನ ಆಫೀಸಿಗೆ ಕಳಿಸ್ಬಿಟ್ರೆ ಆಮೇಲೆ ಕೆಲಸಗಳು ಕಮ್ಮಿ. ಆಮೇಲೆ ವಯಸ್ಸಾದವರು, ರಿಟೈರ್ಡ್ ಆದವರು ಎಲ್ಲ ಕಾಲ ಕಳೆಯೋದು ಕಷ್ಟ. ಮನೇಲಿ TV ನೋಡಿಕೊಂಡು ಹೇಗೋ ಕಾಲ ಕಳೀತಾರೆ. ಅವರೆಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಆಗ ಮಾಡಿರುವಂಥ ಕೃತಿಗಳು ಜನರಿಗೆ ತಲುಪುತ್ತೆ. ಈ ಕೆಲಸ ಸರ್ಕಾರ ಮುಂದೆ ನಿಂತ್ಕೊಂಡು ಮಾಡಿದ್ರೆ ಈ ಒಂದು ಸಮಸ್ಯೆಗೆ ಒಂದು ಉತ್ತಮವಾದ ಒಂದು ಪರಿಹಾರ ಸಿಗುತ್ತೆ ಅಂತ ನನ್ನ ಭಾವನೆ. ಇದು ನನ್ನದಲ್ಲ ಯೋಚನೆ, ಸುಮಾರು 10-12 ವರ್ಷದ ಕೆಳಗೆ ನಾವುಗಳು ಮಾತಾಡ್ಕೊಂಡಂಥ ವಿಷಯ ಇದು. ಇದು ಯಾಕೆ ಕಾರ್ಯಗತ ಆಗಿಲ್ಲ ಅಂತ ಗೊತ್ತಿಲ್ಲ. ಇದ್ರ ಕಡೆ ಗಮನ ಕೊಟ್ಟರೆ ಯಾರು ಹಿಂದೆ ಬೀಳೋದು? ಅದಕ್ಕೆ ಇವರಿಗೆ ಒಂದು ಅಧಿಕಾರ ಇದೆ. ಒಂದು ಸಂಘ ಸಂಸ್ಥೆ ಅಂದಾಗ ಒಬ್ಬನ ಕೂಗಿನಕ್ಕಿಂತ ಸಂಘದ ಕೂಗು ಅಂದ್ರೆ ಅದಕ್ಕೆ ಹೆಚ್ಚು ಮರ್ಯಾದೆ ಸಿಗುತ್ತೆ. ಅವ್ರುಗಳು ಪ್ರಯತ್ನ ಪಡಬೇಕು ಇದಕ್ಕೆ. ಸೊ ಈ ಚಿತ್ರದ ಟೀಸರ್ ನೋಡಿದ್ದೀರಾ? ಧ್ರುವನ್ ಪಾತ್ರ ಮಾಡಿರೋ ಹುಡುಗ ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾನೆ.
ಇದನ್ನ ನಾನು ಕೇಳ್ಕೊಳ್ಳೋದು ಮಾಧ್ಯಮ ಮಿತ್ರರ ಹತ್ರ ಒಂದೇ ಒಂದು, ಇದು ಎಲ್ಲರೂ ಕೇಳ್ತಾರೆ. ನಾವು ಪ್ರತಿ ಪ್ರೆಸ್ ಮೀಟಿಗೆ ಬಂದಾಗ ಮಾಧ್ಯಮ ಮಿತ್ರರ ಹತ್ರ ಕೇಳೋದಿದೆ, ಈ ಚಿತ್ರಕ್ಕೆ ಹೆಚ್ಚು ಪ್ರಚಾರ ಕೊಡಿ ಅಂತ. ಪಾಪ ಅವ್ರು ತಾನೇ ಏನ್ ಮಾಡ್ತಾರೆ, ವಾರಕ್ಕೆ 11 ಸಿನಿಮಾ ರಿಲೀಸ್ ಆದ್ರೆ ಶುಕ್ರವಾರ ಒಂದು ಪೇಜಲ್ಲಿ ಪ್ಯಾನ್ ಇಂಡಿಯಾ ಸಿನಿಮಾ ಇದ್ರೆ ಅರ್ಧ ಪೇಜ್ ಅವ್ರಿಗೆ ಕೊಡ್ಬೇಕಾಗತ್ತೆ. ಇನ್ನು ಉಳಿದಿರೋ ಚಿತ್ರಕ್ಕೆ ಸಣ್ಣ ಸಣ್ಣ 1 ಕಾಲಮ್ 2 ಕಾಲಮ್ ಅಲ್ಲಿ ಮುಗ್ದು ಹೋಗುತ್ತೆ. ಸೊ ಹಾಗಾಗಿ ನೀವು 1 ಪೇಜ್ ಜಾಸ್ತಿ ಮಾಡಿ, ಈ ತರ ಚಿತ್ರಗಳಿಗೆ ಜಾಸ್ತಿ ಕಾಲಮ್ ಕೊಡಿ ಅಂತ ಒಂದು ಸ್ಪೆಷಲ್ ರಿಕ್ವೆಸ್ಟ್ ಅಷ್ಟೇ. ದಯವಿಟ್ಟು ಇಂಥ ಚಿತ್ರಕ್ಕೆ ಪ್ರಚಾರದ ಅಗತ್ಯ ತುಂಬಾ ಇದೆ. ಸೋಷಿಯಲ್ ಮೀಡಿಯಾಮು ವರ್ಕ್ ಮಾಡ್ತಿದೆ, ಹೆತ್ತವರಿಗೆ ಹೆಗ್ಗಣ ಮುತ್ತು, ಎಲ್ಲರೂ ನಮ್ಮ ಚಿತ್ರ ಹಾಗಿದೆ ಹೀಗಿದೆ ಅಂತ ಎಲ್ಲ ಹೇಳ್ತಾರೆ. ಈಗ ಈ ಚಿತ್ರದ ಬಗ್ಗೆ ಒಂದು ಸಣ್ಣ ತುಣುಕು ನೀವು ನೋಡಿದ್ದೀರ. ಸೊ ಚಿತ್ರ ಪೂರ್ತಿ ಇದೇ ರೀತಿ ಇರುತ್ತೆ. ಇರುವಂತ ಸಾರಾಂಶವನ್ನು ತೆಗೆದುಕೊಂಡು ನಾವ್ ಏನ್ ಮಾಡೋದಕ್ಕಾಗತ್ತೆ ಅಂತ ಮಾಡಿರುವಂತ ಚಿತ್ರ ಧ್ರುವ 369. ಅದರಿಂದ ಇನ್ಸ್ಪೈರ್ ಆಗಿ ಈಗಿನ ಜನಾಂಗ, ಈಗಿರುವಂತ ಮಕ್ಕಳು ಏನ್ ಮಾಡಿದ್ರು ಅನ್ನೋದು ಚಿತ್ರದ ತಿರುಳು. ಈ ಚಿತ್ರದಲ್ಲಿ 45% ಗ್ರಾಫಿಕ್ಸ್ ಅಲ್ಲೇ ಇರುತ್ತೆ. ಈ ಕಥೆನ ಯಾವ ರೀತಿ ಹೇಳ್ಬೇಕು, ಯಾವ ರೀತಿ ತೋರಿಸ್ಬೇಕು ಅಂದ್ಕೊಂಡಾಗ ಈ ಪಾತ್ರಗಳಿಗೆ ನನಗೆ ಚಿಕ್ಕ ವಯಸ್ಸಿಂದ ಪುನೀತ್ ಸರ್ ಅಂದ್ರೆ ತುಂಬಾ ಇಷ್ಟ. ನಾನು ಚಿಕ್ಕ ವಯಸ್ಸಲ್ಲಿ ನಮ್ಮ ತಾಯಿ ಹೊಟ್ಟೆನಲ್ಲಿದ್ದಾಗ ಚಲಿಸುವ ಮೋಡಗಳು ಚಿತ್ರದ ಒಂದು ಹಾಡು ಇರುತ್ತೆ, ನೀವು ಕೇಳಿರ್ಬೋದು, ಕಾಣದಂತೆ ಮಾಯವಾದ್ರು ಅಂತ. ಅದನ್ನ ನಮ್ಮ ತಾಯಿಯವರು ತುಂಬಾ ಸಲ ಹೇಳ್ತಾ ಇದ್ರು. ಅದು ಮನ್ಸಲ್ಲೇ ಇತ್ತು ನಂಗೆ. ಅದಾದ್ಮೇಲೆ ದೇವ್ರ ದಯ ಗೊತ್ತಿಲ್ಲ, ದೊಡ್ಡವನಾದ್ಮೇಲೆ ನಿರ್ದೇಶಕ ಆಗ್ಬೇಕು ಅಂದ್ಕೊಂಡಾಗ ಅವ್ರನ್ನ ಯಾವ ರೀತಿ ಆಗಿರ್ಲಿ ಮರುಸೃಷ್ಟಿ ಮಾಡಿ ಈ ಚಿತ್ರದಲ್ಲಿ ತೋರಿಸ್ಬೇಕು ಅಂದ್ಕೊಂಡೆ. ಅದು ನಮ್ಮ ನಿರ್ಮಾಪಕರ ಸಹಾಯದಿಂದ ಆಯ್ತು. ತಪ್ಪು ತಿಳ್ಕೊಬೇಡಿ, ಸ್ವಲ್ಪ ಆರೋಗ್ಯ ಸರಿ ಇಲ್ಲದೆ ಇರೋದ್ರಿಂದ ಮಾತಾಡೋದು ಸ್ವಲ್ಪ ಕಷ್ಟ ಆಗತ್ತೆ. ಮತ್ತೆ ಪುನೀತ್ ರಾಜ್ಕುಮಾರ್ ಅವ್ರನ್ನ ಧ್ರುವನ ಪಾತ್ರದಲ್ಲಿ ತೋರಿಸುವಾಗ ತಂದೆ ಪಾತ್ರದಲ್ಲಿ ಯಾರನ್ನ ತೋರಿಸೋದಕ್ಕೆ ಸಾಧ್ಯ? ರಾಜ್ಕುಮಾರ್ ಅವ್ರು ಬಿಟ್ರೆ ಇನ್ಯಾರು ಆ ಪಾತ್ರಕ್ಕೆ ಸೂಕ್ತ ಅಲ್ಲ. ಮತ್ತೆ ಅವರಿಬ್ಬರ ನಡುವೆ ಇರುವಂತಹ ಬಾಂಧವ್ಯನ ಬೇರೆಯವ್ರು ಯಾರು ಸೃಷ್ಟಿ ಮಾಡೋದಕ್ಕಾಗಲ್ಲ. ಅದನ್ನ ಸೂಕ್ಷ್ಮವಾಗಿ ತಿಳ್ಕೊಂಡು ಅವರ ಅನೇಕ ಚಿತ್ರಗಳು, ಭಕ್ತ ಪ್ರಹ್ಲಾದನ ರೀಸೆಂಟ್ ಆಗಿ ನಾನು ಒಂದು 20 ಸಲ ನೋಡಿರ್ಬೋದು. ಅದನ್ನ ನೋಡಿ ಈ ಚಿತ್ರದಲ್ಲಿ ಏನ್ ಮಾಡೋದಕ್ಕಾಗತ್ತೆ, ಹೊಸದಾಗಿ ಏನ್ ಮಾಡಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಮಾಡಿದ್ರಿ. ಇದು ಚಿತ್ರದಲ್ಲಿ ಬರುವಂತ ಒಂದು ಪ್ರಸಂಗ. ಇದು ಅದಾದ್ಮೇಲೆ ಚಿತ್ರದಲ್ಲಿ ನಮ್ಮ ಪುರಾಣಗಳಲ್ಲಿರುವಂತ, ಸನಾತನ ಧರ್ಮದಲ್ಲಿರುವಂತ ಕೆಲವು ಕಥೆಗಳನ್ನ ಅತಿ ಸೂಕ್ಷ್ಮವಾಗಿ ಹೇಳಿ ಅದನ್ನ ಸನಾತನ ಧರ್ಮ ಅಂತ ಈಗೆಲ್ಲರೂ ಪ್ರಚಾರ ಮಾಡ್ತಾ ಇದ್ದಾರೆ. ಅದು ಸನಾತನ ಧರ್ಮ ಅಲ್ಲ, ಸನಾತನ ವಿಜ್ಞಾನ. ಅದರಿಂದ ನಾವು ಏನ್ ಅಭಿವೃದ್ಧಿ ಆಗ್ಬೇಕು, ಯಾವ ರೀತಿ ನಾವು ಜೀವನ ಮಾಡಬೇಕು ಅನ್ನೋದು ಚಿತ್ರದ ಕಥೆನಲ್ಲಿದೆ. ಇನ್ನ ಈ ಚಿತ್ರದಲ್ಲಿ ರಮೇಶ್ ಭಟ್ ಸರ್ ಇದ್ದಾರೆ, ಒಂದು ಮುಖ್ಯ ಪಾತ್ರದಲ್ಲಿ ರಾಘವೇಂದ್ರ ರಾಜ್ಕುಮಾರ್ ಸರ್ ಇದ್ದಾರೆ. ಅಷ್ಟೇ ಅಲ್ಲದೆ ಮಂಗಳೂರಿನ ಸಾಕಷ್ಟು ಕಲಾವಿದರು ಈ ಚಿತ್ರದಲ್ಲಿ ಕೆಲಸ ಮಾಡಿದ್ದಾರೆ. ಇನ್ನು ನನ್ನ ಟೆಕ್ನಿಕಲ್ ಟೀಮ್ ಹೇಳ್ಬೇಕು ಅಂತ ಹೇಳಿದ್ರೆ ಕ್ಯಾಮರಾಮನ್ ಹರ್ಷ, ಅಷ್ಟೇ ಅಲ್ಲದೆ ಈ VFX ಟೀಮ್ ಇಲ್ಲೇ ಇದ್ದಾರೆ, ಸುಶ್ರುತ್ ಭಟ್ ಅವರು. ನಾನು ಪ್ರತಿ ಸಲಿ ಅಂದ್ರೆ ರಾತ್ರಿ 12 ಗಂಟೆಗೆ ಫೋನ್ ಮಾಡಿದ್ದೀನಿ, 2 ಗಂಟೆಗೆ ಫೋನ್ ಮಾಡಿದ್ದೀನಿ. ಅಂದ್ರೆ ನನ್ಗೆ ಇದೇ ತರ ಬೇಕು VFX ಅಂದಾಗ ನನ್ ಮೇಲೆ ಸ್ವಲ್ಪ ಬೇಸರ ಇಲ್ಲದೆ ಅದನ್ನ ಮತ್ತೆ ಚೇಂಜ್ ಮಾಡಿ ಕೊಟ್ಟಿದ್ದಾರೆ. ಯಾಕೆ ಅಂದ್ರೆ ಫಿಲಂ ಈ ಚಿತ್ರದ ಇಂಟರ್ವಲ್ ಪಾಯಿಂಟ್ ಅಲ್ಲಿ 8 ನಿಮಿಷದ್ದು ಒಂದು ಸೀಕ್ವೆನ್ಸ್ ಇದೆ. ಅದನ್ನ ಇದುವರೆಗೂ ಕನ್ನಡ ಚಿತ್ರರಂಗದಲ್ಲಿ ತೋರಿಸಿಲ್ಲ ಅಂತ ಹೆಮ್ಮೆಯಿಂದ ಹೇಳ್ತೀನಿ. ಆ ತರ ಸೀಕ್ವೆನ್ಸ್ ನ ನೀವು ಇಂಗ್ಲಿಷ್ ಫಿಲಂ ಅನ್ಕೊಂಡದಲ್ಲಿ ನೋಡಬಹುದು, ಅವತಾರ್ ಫಿಲಂ ಅಲ್ಲಿ ನೋಡಬಹುದು. ಅದಕ್ಕಿಂತ ತುಂಬಾ ಚೆನ್ನಾಗಿ ಆ ಸೀಕ್ವೆನ್ಸ್ ನ ಇಲ್ಲಿ ಸೃಷ್ಟಿ ಮಾಡಿದಿರಿ. ಈ ಚಿತ್ರದಲ್ಲಿ ತುಂಬಾ ವಿಶೇಷತೆಗಳಿದೆ. ಅದು ಮುಂದೆ ಹೋಗ್ತಾ ಒಂದೊಂದೇ ನಿಮಗೆ ಗೊತ್ತಾಗತ್ತೆ. ಇಷ್ಟು ಹೇಳ್ತಾ ನನ್ನ ಚಿತ್ರದ ಬಗ್ಗೆ ತಿಳಿಸ್ತಾ ನಿಮ್ಗೆಲ್ಲರಿಗೂ ವಂದನೆ ಮಾಡ್ತಾ, ನಮ್ಮ ಚಿತ್ರನ ಆದಷ್ಟು ಪ್ರಚಾರ ಮಾಡಿ
ಎಲ್ಲರಿಗೂ ತಲುಪಿಸಿ ಅಂತ ಹೇಳ್ತಾ ನನ್ನ ಭಾಷಣ ಮುಗಿಸ್ತೀನಿ.